ಅಭ್ಯುದಯ ಟ್ರಸ್ಟ್ ವಿಶೇಷ ಚೇತನರ ಪುನರ್ವಸತಿ ಕೇಂದ್ರವನ್ನು ಯಲಹಂಕ ಶಾಸಕರಾದ ಎಸ್.ಆರ್. ವಿಶ್ವನಾಥ್ ಅವರು ಚಿಕ್ಕಬಿದರಕಲ್ಲಿನಲ್ಲಿ ಉದ್ಘಾಟಿಸಿದರು. ಈ ವಸತಿ ಕೇಂದ್ರದಲ್ಲಿ 5 ವರ್ಷದ ವಿಶೇಷ ಚೇತನ ಮಕ್ಕಳಿಗೆ ವಿಶೇಷ ಅಭ್ಯುದಯ ಪುನರ್ವಸತಿ, ಶಿಕ್ಷಣ ಹಾಗೂ ಮಹಿಳಾ ಸಬಲೀಕರಣ ಆದ್ಯತೆ ನೀಡಲಾಗುವುದು ಹಾಗೂ ನಮ್ಮ ಯಲಹಂಕ ಶಾಸಕರಾದ ಎಸ್.ಆರ್. ವಿಶ್ವನಾಥ್ ಅವರು ನಮ್ಮ ಪುನರ್ವಸತಿ ಕೇಂದ್ರಕ್ಕೆ ಉದ್ಘಾಟನೆ ಮಾಡಿ ಪುನರ್ವಸತಿ ಕೇಂದ್ರಕ್ಕೆ ಆರ್ಥಿಕ ಸಹಾಯ ಮಾಡುವುದಾಗಿ ಆಶ್ವಾಸನೆ ನೀಡಿದ್ದು ಅವರಿಗೆ ಧನ್ಯವಾದಗಳು ತಿಳಿಸುತ್ತೇವೆ ಎಂದು ಅಭ್ಯುದಯ ಟ್ರಸ್ಟ್ ಅಧ್ಯಕ್ಷರಾದ ರಾಧಾಮಣಿ ಪರಮಶಿವಯ್ಯ ತಿಳಿಸಿದರು. ಅಂತ ಹೇಳಿದ್ರೆ ಬೇರೆಯವ್ರಿಗೆ ಸಹಾಯ ಮಾಡ್ತಿರ್ತಾರೆ. ಚಿಕ್ಕವರು, ದೊಡ್ಡವರು, ಕೆಲವರು ಅಲ್ಲಿಗಿರೋ ಎಲ್ರಿಗೂ ಈಗ ಹೇಳಿದ್ರಲ್ಲ, ಎಲ್ಲ ಮನೆಗಳು ಮಾಡ್ಕೊಡ್ತೀನಿ ಅಂತ ಇಟ್ಬಿಟ್ಟಿರ್ತಾರೆ. ಸೊ ಆ ಥರ ತುಂಬ ಸರ್ವಿಸ್ ಮಾಡ್ತಾ ಇದ್ದಾರೆ. ಅಂದರೆ ನಮ್ಮ ಕರ್ನಾಟಕದಲ್ಲಿ ಯಲಹಂಕ ನಮ್ಮ MLA ಅವರು ಇಡೀ ಕರ್ನಾಟಕದಲ್ಲಿ A1 ಅಂತ ನಾನು ಹೇಳ್ತಾರೆ. ಅಷ್ಟು ಸರ್ವಿಸ್ ಮಾಡ್ಕೊಂಡಿರೋದ್ರಿಂದ ಅವರು ಸದಾ ಹೇಳ್ತಾನೆ ಇರ್ತಾರೆ, ನಾನು ಎಲ್ಲೋ ಒಂದು ಕಡೆ ನೋವಿದೆ, ಅವ್ರು ಮಿನಿಸ್ಟರ್ ಆಗಬೇಕಾಗಿತ್ತು, ಯಾಕೆ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಈ ಸರಿ ಆಗಲಿಲ್ಲ ಅಂತ ನನ್ನ ಕೇಳಿತು. ಭಗವಂತನಲ್ಲಿ ಪ್ರಾರ್ಥಿಸ್ಕೊಳ್ತೇನೆ ನಾನು. ಸೊ ಅದೆಲ್ಲ ಇವತ್ತು ನೀವು ಬಂದು ಉದ್ಘಾಟನೆ ಮಾಡಿ ನಿಮಗೆಲ್ಲ ಒಂದು ಆಶ್ವಾಸನೆ ಕೊಟ್ಟು ಮನೆಗೆ ಕಟ್ಟಿಸ್ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಯಾರು ಹೇಳ್ಬೋದಿತ್ತು. ಸೊ ಅದು ನನಗೆ ಭಾಳ ಖುಷಿ ಆಯಿತು. ಯಾಕೆಂದರೆ ಬಡವರಿಗೆ ಮನೆಗಳು ಕಟ್ಟಿಸ್ಬೇಕಂದ್ರೆ ಭಾಳ ಕಷ್ಟ. ಅದು ಇಂಥವರಿಗೆ ಮನೆ ಇಲ್ಲ ಅಂದರೆ ಇನ್ನೂ ಕಷ್ಟ ಆಗುತ್ತೆ. ಅದಕ್ಕೆ ಅವರ ಕರುಣೆಯಿಂದ ಅವರು ಅನೌನ್ಸ್ ಮಾಡಿದ್ರು ಇವತ್ತಿನ ದಿವಸ. ಅದಕ್ಕೆ ಏನು ಸಪೋರ್ಟ್ ಬೇಕೋ ವಿಚಾರ ಮಾಡಿ ರೆಡಿ ಮಾಡ್ಕೊಳ್ಳಿ ರಾಧಾಮಣಿಯವರಿಗೆ ಹೇಳ್ತಾ, ಮತ್ತು ಈಗೆಲ್ಲ ಬಂದಿರ್ತಕ್ಕಂಥ ಎಲ್ಲರಿಗೂ ಸಹ ಪಂಚಾಯತಿನಲ್ಲಿ ಎಲ್ಲ ಬಂದಿದ್ದಾರೆ, ಎಲ್ಲರಿಗೂ ಸಹ ಧನ್ಯವಾದನ ಅರ್ಪಿಸ. ಸರ್ಗಳನ್ನ ನಾವು ಆಶ್ರಮಕ್ಕೆ ಕಳಿಸ್ಕೊಳ್ತೀವಿ. ಕಾರಣ ಏನಂದರೆ ಪದ್ಮಶ್ರೀ ಅವಾರ್ಡ್ ಬಂದಾದಮೇಲೆ ಸರ್ ಕಳಿಸ್ಬೇಕು ಅಂತ ಯೋಚನೆ ಮಾಡಿದ್ವಿ. ಅದು ಇವತ್ತು ಅವ್ರು ನನಗೆ ಸನ್ಮಾನ ಮಾಡಿದರೆ ನಾವು ಅವ್ರಿಗೆ ಸನ್ಮಾನ ಮಾಡ್ತೀವಿ. ಅದಕ್ಕಾಗಿತ್ತು ಯಾಕೆಂದರೆ ಸೊ ಅದರಿಂದ ಅವರು ಮೂಲೆಯಲ್ಲಿ ನಾನು ಇಲ್ಲೆಲ್ಲ ಓಡಾಡ್ತಾ ಮಾತಾಡಬೇಕಾದ್ರೂ ಸಹ ನೋಡ್ತಾ ಇದ್ದೀನಿ. ಮಾದಕದಲ್ಲಿ ನಾನು 3 ಎಕರೆ ಜಮೀನು ಕೊಟ್ಟರು. ಅದರಲ್ಲಿ ಒಂದು ಕಾಲಕ್ಕೆ ಮೊದಲು ಬಡವರು ಹೋಗಲಿ ಬಿಡಿ ಅಂತ ಇತ್ತು. ಸೈಕಲ್ ಹಾಕ್ಕೊಂಡ್ಬಿಟ್ರು. ಸೊ ಅಲ್ಲಿಗೆ ಸಹ ತುಂಬ ಸಹಾಯ ಮಾಡ್ತಿದ್ದಾರೆ. ಅಂದರೆ ಎಲ್ಲರಿಗೂ ಯಾರೇ ಹೋದರೂ ಸಹ ಇಲ್ಲ ಅಂತ ಹೇಳಲ್ಲ. ದಂಪತಿಗೆ ಇಬ್ಬರು ಸೇವೆ, ಆ ದಂಪತಿಗೆ ಒಂದಾಗಿ ಸತಿಪತಿಗೆ ಒಂದಾಗಿ ಸೇವೆ ಮಾಡಿದಂಥದ್ದು ಹರಿಹರಿಗೆ ಪ್ರೀತಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅವರಿಬ್ಬರು ಸಹ ಸೇವೆ ಮಾಡ್ತಾರೆ. ಇವರೊಂದು ಕಡೆ ಸೇವೆ, ಅವರೊಂದು ಕಡೆ ಸೇವೆ ಮಾಡ್ತಿದ್ದಾರೆ. ಅದಕ್ಕೆ ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಇನ್ನೂ ಹೆಚ್ಚು ನನ್ನ ಸಂಕಲ್ಪ ಇದೆ ಮಿನಿಸ್ಟರ್ ಆಗಬೇಕಂತ. ಸರ್ ಅದೊಂಚೂರು ಪ್ರಯತ್ನ ಪಡಿ. ನಾನು ಪ್ರತಿ ವರ್ಷ ನಾನು ಹುಟ್ಟಿದ ಹಬ್ಬ ಟೈಮಲ್ಲಿ ಯಾರ್ಯಾರು ಅಂಗವಿಕಲರು ಇರ್ತಾರೆ, ಅರ್ಹರಿರ್ತಕ್ಕಂಥವ್ರಿಗೆ ಅವ್ರಿಗೆ ಸ್ಕೂಟ್ರ್ ಕೊಡಿಸ್ತೀನಿ. ಈ ಥರದವ್ರು ಸರಿಯಾಗಿ ಉಪಯೋಗಿಸ್ಕೊಂಡ. ಇನ್ನು 3/4 ಜನ ನಾನು ಇನ್ನೂ ಸ್ಕೂಟ್ರ್ ಕೊಡ್ತಾ ಇದ್ದಂಗೆ ಮನೆ ಬಂದ ತಕ್ಷಣ ವೀಲ್ ಬಿಚ್ಚಾಕ್ಬಿಡ್ತಾರೆ. ವೀಲ್ ಬಿಟ್ಬಿಟ್ಟು ಮಗನೋ ಇನ್ನೊಬ್ಬ ಯಾರೋ ಓಡಿಸ್ಕೊಂಡವ್ರೆ. ಅದಕ್ಕೆ ಈ ಸರಿಯಿಂದ ಚಾರ್ಜಿಂಗ್ ಬೈಸ್ಕೈಲ್ ಇದು ಸೈಕಲ್ ಕೊಡಿಸ್ತಾ ಇದ್ದೀವಿ. ಬಿಚ್ಚಾಕಾಗಲ್ಲ ವೀಲು. ನಾನು ಕೊಟ್ಟಿರೋದು ಏನಕ್ಕೆ ಅಂದರೆ ಮನೆಯಲ್ಲಿರೋ ಬದಲು ಅವ್ರು ಹೊರಗಡೆ ಹೋದರೆ ವ್ಯಾಪಾರ ಮಾಡ್ತಾರೆ. ಅನೇಕ ಜನ ಅದ್ರ ಉಪಯೋಗ ತೊಗೊಂಡವ್ರೆ. ಯಾರ್ಯಾರು ನಾನು ಕಾಲಿಂದವ್ರಿಗೆಲ್ಲ ಸ್ಕೂಟ್ರ್ ಕೊಡ್ತಿದ್ದೀನಿ. ಅವರು ಈಗ ಕೋಳಿ ವ್ಯಾಪಾರ ಮಾಡ್ತಾರೆ ಅವ್ರ ಬ್ಯಾಟಲ್ಲಿ, ಇನ್ನೊಬ್ರು ತರಕಾರಿ ವ್ಯಾಪಾರ ಮಾಡ್ತಾರೆ, ಇನ್ನೊಬ್ಬ ಪೇಪರ್ ಹಾಕ್ತಾನೆ, ಗಾಡಿರೋ ಪೇಪರ್ ಹಾಕ್ತಾನೆ. ಈಗ ಅವ್ರ ತಂದೆ ತಾಯಿಗೆ ಎಷ್ಟು ಖುಷಿ ಅಂದರೆ ನನ್ನ ಮಗನ ನಾನು ಸಾಕಬೇಕಾಯಿತು, ಈಗ ನನ್ನ ಮಗ ನನ್ನ ಸಾಕ್ತಾನೆ ಅಂತೇಳಿ. ಇದನ್ನು ಈ ಮಕ್ಕಳಿಗೆ ನಾವು ಕಲಿಸ್ಕೊಡ್ಬೇಕು. ನಾವು ಮನೆಯಲ್ಲಿ ಬೈದು ನೀನು ಕಾಲಿಂದೋಳು ಕಣ್ಣಿಂದೋಳು ಅಂತ ಬೈದು ಅಂದರೆ ಅವ್ರು ಹಂಗೆ ಇರ್ತಾರೆ. ನೀನು ಭಗವಂತ ಒಂದೇ ಒಂದು ಕಳ್ಕೊಂಡಿರೋದು, ಇನ್ನೆಲ್ಲ ಶಕ್ತಿ ನೀನು ಐತಿ ಅಂತೇಳಿ ತಂದೆ ತಾಯಿಗೆ ಪ್ರೋತ್ಸಾಹ ಕೊಟ್ಟರೆ ನಮ್ಮ ಕುಟುಂಬ ನಾವು ಸಾಕ್ತಾರೆ. ಇದು ನಾನು ನೋಡಿರ್ತಕ್ಕಂಥದ್ದು. ಇವತ್ತು ನಮ್ಮ ಮಾದನಾಯಕನಹಳ್ಳಿ ನಗರಸಭೆಯ ತಾತ್ಕಾಲಿಕವಾದಂಥ ನೂತನ ಕಚೇರಿಯ ಉದ್ಘಾಟನೆಯನ್ನು ನಮ್ಮ ಆಯುಕ್ತರಾದಂಥ ಕಾಂತರಾಜ್ ಅವರು ಮತ್ತು ನಮ್ಮೆಲ್ಲ ಸಿಬ್ಬಂದಿ ಮುಖಂಡರ ಜೊತೆಯಲ್ಲಿ ಉದ್ಘಾಟನೆ ಮಾಡಿದ್ದೀವಿ. ಯಾಕಂದರೆ ಮಾದನಾಯಕನಹಳ್ಳಿಯಲ್ಲಿ ಹೊಸ ಕಟ್ಟಡ ಸರ್ಕಾರದಿಂದ ಮಂಜೂರಾಗಿ ಅನುದಾನವನ್ನು ಕೂಡ ಕೊಟ್ಟಿದ್ದೀವಿ. ಅಲ್ಲಿರ್ತಕ್ಕಂಥ ಬಿಲ್ಡಿಂಗ್ ಹೊಡೆದಾಕ್ತೀವಿ. ಅದಕ್ಕೋಸ್ಕರ ತಾತ್ಕಾಲಿಕವಾಗಿ ಚಿಕ್ಕಬಿದರಕಲ್ಲಿಗೆ ಶಿಫ್ಟ್ ಮಾಡಿರ್ತಕ್ಕಂಥದ್ದು. ಎರಡನೇದು, ಇವತ್ತು ಅಭ್ಯುದಯ ಟ್ರಸ್ಟನ್ನು ಇವತ್ತು ಸಾಂಕೇತಿಕವಾಗಿ ಅಧಿಕೃತವಾಗಿ ಉದ್ಘಾಟನೆ ಮಾಡಿದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸುಮಂಗಲಿ ಸೇವಾಶ್ರಮದ ಹಿರಿಯರು ಆದಂಥ ಶ್ರೀಮತಿ ಸುಶೀಲಮ್ಮ ಅವರು ಮತ್ತು ಪದ್ಮಶ್ರೀ ವಿಜೇತೆ ಕೂಡ ಇರೋದು, ಅವ್ರ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ನಾನು ಹಿಂದೆ ರಾಧಾಮಣಿ ಅಂತೇಳಿ ಒಬ್ಬ ಅಂಗವಿಕಲೆ ನನ್ನ ಹತ್ರ ಬಂದಿದ್ದರು. ನನಗೆ ಓಡಾಡೋಕ್ಕಾಗ್ತಾಯಿಲ್ಲ, ಒಂದು ಸ್ಕೂಟ್ರ್ ಕೊಡಿಸ್ಬೇಕು ಅಂತೇಳಿ. ಸೊ ನಾನು ಒಂದು ಕೋಟಾದಲ್ಲಿ ನನ್ನ ಶಾಸಕರ ಅನುದಾನದಲ್ಲಿ ಅವ್ರಿಗೊಂದು ಬೈಕನ್ನು ಕೊಡಿಸಿದ್ದೆ.
ಇವತ್ತು ಆ ತಾಯಿ ಆ ಬೈಕನ್ನು ಇಟ್ಕೊಂಡು ಎಲ್ಲ ಕಡೆ ಓಡಾಡಿ ಸಂಪರ್ಕವನ್ನು ಮಾಡಿ ಆ ಥರದ ಮಕ್ಕಳಿಗೇನೆ ಅಂಗವಿಕಲರಿಗೇನೆ ಒಂದು ಅಭ್ಯುದಯ ಟ್ರಸ್ಟನ್ನು ಮಾಡಿ ಸೊ ಅವರ ಕಾಲ ಮೇಲೆ ಅವ್ರು ನಿಂತ್ಕೊಳ್ತಕ್ಕಂಥ ಅನೇಕ ತರಬೇತಿಗಳನ್ನು ಅವೆಲ್ಲವನ್ನು ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ಅನೇಕ ಆ ಥರ ಮಕ್ಕಳಿತ್ತು, ಬೇರೆ ಹತ್ರದಲ್ಲಿ ಶಾಲೆ ಇರಲಿಲ್ಲ. ಆ ಶಾಲೆಯ ಉದ್ಘಾಟನೆಯನ್ನು ಕೂಡ ಇವತ್ತು ನಾನು ಮಾಡಿ ಈ ಭಾಗದ ಅಂಗವಿಕಲರ ಮಕ್ಕಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಏನಿವತ್ತು ಟ್ರಸ್ಟ್ ಆಗಿದೆ, ನನಗೆ ಭಾಳ ಸಂತೋಷ ಆಗ್ತಾಯಿದೆ. ಅದಕ್ಕೇನು ಮೂಲಭೂತ ಸೌಕರ್ಯಗಳು ಬೇಕೋ ಅದಕ್ಕೆ ಸರ್ಕಾರದಿಂದ ಕೊಡ್ತಕ್ಕಂಥದ್ದು ಮತ್ತು ನಾನು ನನ್ನ ಅನುದಾನದಲ್ಲೂ ಕೂಡ ಅನುದಾನವನ್ನು ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ. ಒಳ್ಳೆಯದಾಗಲಿ. ಇಲ್ಲಿ ಏನಾಗಿದೆ, ಚಿಕ್ಕಬಿದ್ರಕಲ್ ಭಾಳ ದೊಡ್ಡದಾದಂಥ ಗ್ರಾಮ. ಇಲ್ಲಿ ನಾವು ಎಷ್ಟೇ ಬೋರ್ವೆಲ್ ಕೊಡಿದ್ರು ಕೂಡ ಇಲ್ಲಿ ಅಂಡರ್ಗ್ರೌಂಡ್ ವಾಟರ್ ಸೋರ್ಸಸ್ ಇಲ್ಲ, ನೀರಿಲ್ಲ. ಮತ್ತು ಕೆಲವು ಕಡೆ ಪಾಯಿಂಟ್ ಇದೆ ಅಂತ ಹೇಳಿ ಹೋದಾಗ ಕೂಡ ಕೆಲವರು ತಕರಾರು, ಇಲ್ಲಿ ಕೊರಿಬೇಡ ಅಲ್ಲಿ ಕೊರಿಬೇಡ ಅಂತೇಳಿ. ಸೊ ಮೊನ್ನೆ ಕೂಡ 2 ಬೋರ್ವೆಲ್ ಪಾರ್ಲೇಜಿ ಸ್ವಲ್ಪ ದೂರದಲ್ಲಿ ಕೊರೆದಿದ್ದೀವಿ, ಒಳ್ಳೆ ನೀರು ಬಿದ್ದಿದೆ, ಕೊಡ್ತಾ ಇದ್ದೀವಿ. ಆದರೂ ಜನಗಳು ಇವಾಗ ಬೇಸಿಗೆ ಬೇರೆ ಇದೆ, ಅಂತರ್ಜಲ ಬತ್ತು ಹೋಗಿದೆ, ಕುಡಿಯೋ ನೀರು ಸಮಸ್ಯೆ ಇರೋದ್ರಿಂದ ಮನವಿಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ತಿಂಗಳ ಒಳಗಡೆಗೆ ಯಾರು ಇವತ್ತು ಮನವಿಯನ್ನು ಕೊಟ್ಟಿದ್ರೋ ಅವರಿಗೆ ಸ್ವಲ್ಪ ದೂರದಿಂದ ಎಲ್ಲಿ ನೀರು ಸಿಗ್ತದೋ ಅಲ್ಲಿಂದ ಬೋರ್ವೆಲ್ಲನ್ನು ಹಾಕಿ ನೀರನ್ನು ತರ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ವಿ. ಮತ್ತು ಇದಕ್ಕೆ ಶಾಶ್ವತ ಪರಿಹಾರಕ್ಕೆ ನಾನು ಕೂಡ ಕಳೆದ ವರ್ಷ ಸರ್ಕಾರ ಜೊತೆಯಲ್ಲಿ ನಾನು ಮನವಿಯನ್ನು ಕೂಡ ಕೊಟ್ಟು ನಗರಾಭಿವೃದ್ಧಿ ಸಚಿವರು ಬೈರತಿ ಸುರೇಶ್ ಅವರ ಒಂದು ಸಹಕಾರದೊಂದಿಗೆ ಇವತ್ತು 60 ಕೋಟಿ ರೂಪಾಯಿ ಕಾವೇರಿ ಪೈಪ್ಲೈನ್ಗೆ ಅಂತೇಳಿ ಮಂಜೂರಾಗಿದೆ. ಮತ್ತು ನಮಗೆ 5th ಫೇಸ್ ಕಾವೇರಿ ಈಗೇನು 5ನೇ ಅಂತ ಬೆಂಗಳೂರಿಗೆ ಬಂದಿದೆ, ಅದರಲ್ಲೇ ನೀರು ಕೊಡೋದಕ್ಕೆ ನಮಗೆ ಅನುಮೋದನೆ ಆಗಿದೆ. ಮತ್ತು ಸರ್ಕಾರ 6ನೇ ಹಂತದಲ್ಲಿ ಕೂಡ ನೈಸ್ ಜಂಕ್ಷನ್ಗೆ ಬರ್ತಾ ಇದೆ. 6ನೇ ಹಂತದಿಂದ ಕೂಡ ನಮಗೆ 10 MLD ವಾಟ್ರನ್ನು ಕೊಡೋದಕ್ಕೆ ಸರ್ಕಾರ ಅನುಮೋದನೆಯನ್ನು ಕೊಟ್ಟಿದೆ. ಸೊ ಒಂದು ಸರಿ ಕಾವೇರಿ ನೀರು ಬಂತು ಅಂದರೆ ನಮಗೆ ಶಾಶ್ವತವಾದಂಥ ನೀರಿನ ಪರಿಹಾರ ಆಗ್ತದೆ. ಮತ್ತು ಅದ್ರ ಜೊತೆಯಲ್ಲಿ ಸ್ಯಾನಿಟರಿ ಒಂದು ಆಗಬೇಕು. ಸೊ ಈಗ ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ 1 ಗಂಟೆಗೆ ಕರೆದಿದ್ದಾರೆ, ಅಲ್ಲಿ ಹೋಗ್ತಾ ಇದ್ದೀನಿ ಮನವಿಯನ್ನು ಕೊಡೋದಕ್ಕೆ. ಸೊ ಎರಡೂ ಒಟ್ಟಾಗಿ ಆಗೋಯ್ತು ಅಂದರೆ ನನ್ನ ಮಾದನಾಯಕನಹಳ್ಳಿ ಮೇಜರ್ ಸಮಸ್ಯೆ ನನಗೆ ಮುಗೀತದೆ. ಈಗ ತಾತ್ಕಾಲಿಕವಾಗಿ ಬೋರ್ವೆಲ್ಲಲ್ಲಿ ನೀರನ್ನು ಕೊರೆಸುವಂಥ ಕೆಲಸ ಮಾಡ್ತೀವಿ. ಇಂದು ಇಲ್ಲಿ ಚಿಕ್ಕಬಿದರಕಲ್ಲು ಗ್ರಾಮದಲ್ಲಿ ವಿಶೇಷ ಮಕ್ಕಳ 5 ವರ್ಷದಿಂದ ವಿಶೇಷ ಮಕ್ಕಳಿಗಾಗಿ ವಿಶೇಷ ಶಿಕ್ಷಣ ಅಭ್ಯುದಯ ಪುನಶ್ಚೇತನ ಕೇಂದ್ರ ಹಾಗೂ ವೊಕೇಶನಲ್ ಟ್ರೈನಿಂಗನ್ನು ಮಾಡ್ತಿದ್ವಿ. ಮುಂದುವರಿದು ಇವಾಗ ನಾವು ಮಹಿಳಾ ಸಬಲೀಕರಣ ಅಂತ ವುಮೆನ್ ಎಂಪವರ್ಮೆಂಟ್ ಅಂತ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ನಮ್ಮ ಕ್ಷೇತ್ರದ ಶಾಸಕರಾದ ವಿಶ್ವನಾಥ್ ಸರ್ ಅವರಿಗೆ ಒಂದು ಸಣ್ಣ ಕಾರ್ಯಕ್ರಮ ನಿಮ್ಮ ಪ್ರೋತ್ಸಾಹ ಈ ಕ್ಷೇತ್ರದ ಜನಗಳಿಗೆ ಬೇಕೆಂದು ಅವರನ್ನು ವಿನಂತಿಸಿಕೊಂಡಾಗ ಅವ್ರು ಬಂದು ಇಲ್ಲಿ ಸಣ್ಣ ಕಾರ್ಯಕ್ರಮ ಆದರೂ ಇದನ್ನು ಹೆಣ್ಣು ಮಕ್ಕಳುಗಳಿಗೆ ಒಳ್ಳೆಯದಾಗಬೇಕು ಅನ್ನೋ ಕಾರಣದಿಂದ ಅವರು ಇಂಥ ಇದಕ್ಕೆ ಬಂದು ನಮಗೆಲ್ಲ ಹೆಣ್ಮಕ್ಳಿಗೆಲ್ಲ ಶಕ್ತಿ ತುಂಬ ಕೆಲಸ ಮಾಡಿದ್ದಾರೆ. ಮುಂದೇನೂ ನಮಗೆ ಇಲ್ಲಿಗೆ ಒಳ್ಳೆಯದಾಗಲಿ, ನಾವು ಏನು ನನ್ನ ಕೈಲಿಂದ ಏನಾಗ್ಬೋದು ಅದನ್ನು ಮಾಡ್ಬೋದು ಅಂತ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ, ಧೈರ್ಯ ಕೊಟ್ಟಿದ್ದಾರೆ. ಇದು ಸಣ್ಣ ಸಣ್ಣ ಸಂಸ್ಥೆಗಳಿಗೆ ಇದರ ಅವಶ್ಯಕತೆ ತುಂಬ ಇದೆ. ಈ ಥರದ ಅಗತ್ಯ ಇದೆ. ಅಂದರೆ ಶಾಸಕರು ಇಂಥ ಸಣ್ಣ ಸಣ್ಣ ಕೆಲಸಗಳಿಗೂ ಅಷ್ಟು ಗಮನ ಇಟ್ಟು ಮಾಡ್ತಾ ಇರೋದು ನಮ್ಮ ಸೌಭಾಗ್ಯ, ನಮ್ಮ ಕ್ಷೇತ್ರದ ಸೌಭಾಗ್ಯ. ಇಂಥ ಶಾಸಕರನ್ನು ನಾವು ಪಡೆದಿರೋದು. ವಿಶೇಷ ಮಕ್ಕಳು ಇಲ್ಲಿನ ಲೋಕಲ್ ಮಕ್ಕಳುಗಳಿಗೇನೆ ಒಂದು 2 ವರ್ಷದ ಮಕ್ಕಳಿಂದ 25 ವರ್ಷದ ಮಕ್ಕಳವರೆಗೂ ಇದ್ದಾರೆ. 25 ವರ್ಷದ ಮಕ್ಕಳು ಅಂತಂದರೆ ಆ ಮಕ್ಕಳುಗಳ ಮನಸ್ಥಿತಿ 3 ವರ್ಷ 4 ವರ್ಷದ ಮನಸ್ಥಿತಿ ಇರುತ್ತೆ. ಸೊ ಇಲ್ಲಿ ವಯಸ್ಸು ನಮಗೆ ಇಲ್ಲಿ ಇದಾಗೋದಿಲ್ಲ, ಒಟ್ಟಲ್ಲಿ ಮುಖ್ಯ ಅಲ್ಲ, ಇಲ್ಲಿಗೆ ಕೆಲಸ ನಡೆಯೋದು ಮುಖ್ಯ. ಇಲ್ಲಿ 5 ಥರದ ಕೆಲಸಗಳು ನಡೀತಾ ಇದೆ. ಒಂದು ವಿಶೇಷ ಶಿಕ್ಷಣ, ಪುನಶ್ಚೇತನ ಮತ್ತು ವೃತ್ತಿ ತರಬೇತಿ, ಫಿಸಿಯೋಥೆರಪಿ ಹಾಗೂ ಇವಾಗ ನೆಕ್ಸ್ಟ್ ವುಮೆನ್ ಎಂಪವರ್ಮೆಂಟ್ ಅಂತ ನಡೀತಾ ಇದೆ. ಆ ವಿಶೇಷ ಮಕ್ಕಳ ತಾಯಂದರಿಗೆ ಕೌಶಲ್ಯವನ್ನು ಕಲಿಸಿ ಅವ್ರಿಗೆ ಸಣ್ಣ ಪುಟ್ಟ ಆರ್ಥಿಕವಾಗಿ ಸಹಾಯ ಆಗಬೇಕು ಅನ್ನೋದು ನಮ್ಮ ಈ ಸಂಸ್ಥೆಯ ಉದ್ದೇಶ. ಇದೇ ಸಂದರ್ಭದಲ್ಲಿ ಯಲಹಂಕ ಶಾಸಕರಾದ SR ವಿಶ್ವನಾಥ್, ಗ್ರಾಮಾಂತರ ಮಂಡಲ ಅಧ್ಯಕ್ಷ M ರಾಮಮೂರ್ತಿ, ಅಭ್ಯುದಯ ಟ್ರಸ್ಟ್ ಸಂಸ್ಥಾಪಕರಾದ ರಾಧಾಮಣಿ ಪರಮಶಿವಯ್ಯ, ಪದ್ಮಶ್ರೀ ಸುಶೀಲಮ್ಮ, ಮಾದನಾಯಕನಹಳ್ಳಿ ನಗರಸಭಾ ಆಯುಕ್ತರಾದ ಕಾಂತರಾಜ್, ಮಾರ್ಗದರ್ಶಿ ಟ್ರಸ್ಟ್ನ ಗೀತಾ, ಮುಖಂಡರುಗಳಾದ ಕೊಳ್ಳಿಗಾನಹಳ್ಳಿ ವೆಂಕಟೇಶ್, ರಮೇಶ್, ಚಿದಾನಂದ್, ಕರಿಯಣ್ಣ ಮುಂತಾದವರಿದ್ದರು. ವರದಿ ಹನುಮಂತರಾಜು, ವಿಸ್ಮಯ ನ್ಯೂಸ್ ಕನ್ನಡ, ಯಲಹಂಕ.